Hello guys, welcome back to my class. This is class number 3 of the English grammar series, and in this class we'll be learning the nouns, its types, examples, forms and rules. Alright, so first let's start with the definition. So, what are nouns? Everything and everyone on the earth has a name, and those names are called nouns. ಇಟ್ಸ್ ಸಿಂಪಲ್. ಪ್ರತಿಯೊಂದಕ್ಕೂ ಒಂದು ಹೆಸರಿದೆ, ಪ್ರತಿಯೊಬ್ಬರಿಗೂ ಒಂದು ಹೆಸರಿದೆ. ಅದನ್ನೇ ನಾವು ನೌನ್ ಅಂತ ಕರಿತೀವಿ. ಆ್ಯಂಡ್ ದ ಡೆಫಿನೇಷನ್ ಗೋಸ್ ಲೈಕ್ ದಿಸ್: ಅ ನೌನ್ ಈಸ್ ಅ ವರ್ಡ್ ದಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್, ಐಡಿಯಾ, ಎಮೋಷನ್ ಆರ್ ಕಾನ್ಸೆಪ್ಟ್. ಇವುಗಳನ್ನು ಹೆಸರಿಸುವ ಪದಗಳಿಗೆ ನಾವು ನೌನ್ಸ್ ಅಂತ ಕರಿತೀವಿ. ಸೊ ಇಷ್ಟು ಲಕ್ಷಾಂತರ ನೌನ್ಸ್ಗಳನ್ನ ನಾವು 8 ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಯಾವುವು ನೋಡಿ ಇಲ್ಲಿ: ಕಾಮನ್ ನೌನ್ಸ್, ಪ್ರಾಪರ್ ನೌನ್ಸ್, ಅಬ್ಸ್ಟ್ರಾಕ್ಟ್ ನೌನ್ಸ್, ಕಲೆಕ್ಟಿವ್ ನೌನ್ಸ್, ಕೌಂಟಬಲ್ ನೌನ್ಸ್, ಅನ್ಕೌಂಟಬಲ್ ನೌನ್ಸ್, ಮಟೀರಿಯಲ್ ನೌನ್ಸ್. See the pronunciation? Material, not material. Material nouns. And apart from these types of nouns can also have different forms. ಆಮೇಲೆ ನಾನು ಹೇಳ್ಕೊಡ್ತೀನಿ ಅದನ್ನು. ಫಸ್ಟ್ ನಾವು ಎಲ್ಲ ಟೈಪ್ಸ್ನ ಎಕ್ಸಾಂಪಲ್ಸ್ ಜೊತೆ ಕಲಿಯೋಣ. ಆಮೇಲೆ ನೌನ್ಸ್ನ ಫಾರ್ಮ್ಸ್ ಆ್ಯಂಡ್ ರೂಲ್ಸ್ನ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್, ವಾಟ್ ಆರ್ ಕಾಮನ್ ನೌನ್ಸ್? ಕಾಮನ್ ಅಂದರೆ ಏನು? ಇಟ್ ಮೀನ್ಸ್ ದ ಸೇಮ್, ಒಂದೇ ಥರ ಇರುತ್ತೆ. ಸೊ ದೀಸ್ ಆರ್ ದ ಜನರಲ್ ನೇಮ್ಸ್ ಫಾರ್ ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್. ಸೊ ಜನರಲ್ ನೇಮ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅರ್ಥ ಆ ಹೆಸರಿಂದ ಆ ಗ್ರೂಪ್ ಆರ್ ಆ ಕ್ಲಾಸ್ನಲ್ಲಿ ಇರುವ ಎಲ್ಲದನ್ನು ನಾವು ಐಡೆಂಟಿಫೈ ಮಾಡ್ಬೋದು, ವಿಚ್ ಇಸ್ ಒನ್ ನೇಮ್ ಕಾಮನ್ ಟು ಆಲ್ ದ ಎಲಿಮೆಂಟ್ಸ್. ನೋಡಿ ಇಲ್ಲಿ, ಹಿ ವರ್ಕ್ಸ್ ಇನ್ ಅ ಕಂಪನಿ. ಬೋಲ್ಡ್ ಮಾಡಿರೋ ವರ್ಡ್ ನೋಡಿ. ಸೊ ಕಂಪನಿ ಅನ್ನೋ ವರ್ಡ್ ಒಂದು ನೌನ್. ಯಾವ ಕಂಪನಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಕರೆಕ್ಟ್? ದ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್. ದ ಡಾಗ್ ಈಸ್ ಬಾರ್ಕಿಂಗ್ ಲೌಡ್ಲಿ. I was watching a movie. There is a hospital nearby. I will meet you someday. See that? ಯಾವ ಕಂಪನಿ, ಯಾವ ಟೀಚರ್, ಯಾವ ಡಾಗ್, ಯಾವ ಮೂವಿ, ಯಾವ ಹಾಸ್ಪಿಟಲ್, ಯಾವ ದಿನ, ಈ ರೀತಿ ಇರುವ ನೌನ್ಗಳಿಗೆ ನಾವು ಕಾಮನ್ ನೌನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕಾಮನ್ ನೌನ್ಸ್ಗೆ ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಈ ರೀತಿ ಕೊಟ್ಟಿರುವ ಹೆಸರುಗಳಿಗೆ ನಾವು ಕಾಮನ್ ನೌನ್ಸ್ ಅಂತೀವಿ. ಆ್ಯಂಡ್ ಇಟ್ಟಿರುವ ಹೆಸರುಗಳಿಗೆ ನಾವು ಹೇಳ್ತೀವಿ ಪ್ರಾಪರ್ ನೌನ್ಸ್ ಅಂತ. ನನಗೊಂದು ಹೆಸರಿಟ್ಟಿದ್ದಾರೆ, ನಿಮಗೂ ಒಂದು ಹೆಸರಿಟ್ಟಿದ್ದಾರೆ, ಮೂವಿಗೂ ಕೂಡ ಒಂದು ಹೆಸರಿಟ್ಟಿದ್ದಾರೆ, ಹಾಸ್ಪಿಟಲ್ಗೂ ಒಂದು ಹೆಸರಿಟ್ಟಿದ್ದಾರೆ. ಸ್ಪೆಸಿಫಿಕ್ ನೇಮ್ಸ್ ಆಫ್ ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್. ಹಿ ವರ್ಕ್ಸ್ ಅಟ್ ವಿಪ್ರೋ. ಸೊ ಈಗ ನನಗೆ ಗೊತ್ತಾಯಿತು ಯಾವ ಕಂಪನಿ ಅನ್ನೋದು. Seema is explaining. Bruno is barking loudly. I was watching Kantara. There is a Apollo hospital nearby. I will meet you on Monday. Look at those examples. ಆಗಲೇ ಬಂದಿತ್ತು ಎ ಕಂಪನಿ, ಎ ಮೂವಿ, ಎ ಹಾಸ್ಪಿಟಲ್ ಅಂದರೆ ಯಾವುದೋ ಒಂದು ಅಂತ. ಬಟ್ ಇಲ್ಲಿ ಎ ಬಂದಿಲ್ಲ. ಸಮ್ ಡೇ ಅಂತ ಬಂದಿತ್ತು, ಯಾವುದೋ ಒಂದಿನ. ಬಟ್ ಇಲ್ಲಿ ನೋಡಿ ಮಂಡೇ ಅಂತ ಬರ್ತಾ ಇದೆ. ಸೊ ದೀಸ್ ಆರ್ ಸ್ಪೆಸಿಫಿಕ್ ನೇಮ್ಸ್. ಇವುಗಳನ್ನ ನಾವು ಪ್ರಾಪರ್ ನೌನ್ಸ್ ಅಂತೀವಿ. ಆ್ಯಂಡ್ ರಿಮೆಂಬರ್, ಪ್ರಾಪರ್ ನೌನ್ಸ್ ಆರ್ ಆಲ್ವೇಸ್ ಕ್ಯಾಪಿಟಲೈಸ್ಡ್. ಆ ವರ್ಡ್ ಸೆಂಟೆನ್ಸ್ನ ಯಾವುದೇ ಪ್ಲೇಸ್ನಲ್ಲಿ ಬಂದರೂ ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಮಾಡಬೇಕು ನೀವು. ದಟ್ಸ್ ದ ರೂಲ್. ಲುಕ್ ಅಟ್ ಆಲ್ ದೀಸ್ ಎಕ್ಸಾಂಪಲ್ಸ್. ನೇಮ್ಸ್ ಆಫ್ ಪೀಪಲ್, ಪ್ಲೇಸಸ್, ಮಾನ್ಯುಮೆಂಟ್ಸ್, ಈವನ್ ಡೇಸ್ ಆ್ಯಂಡ್ ಮಂತ್ಸ್. ಕರೆಕ್ಟ್? And even names of companies, names of mobile apps, softwares, organizations. ಸೊ ಇವುಗಳಿಂದ ನಮಗೆ ಸ್ಪೆಸಿಫಿಕ್ಲಿ ಐಡೆಂಟಿಫೈ ಮಾಡಿ ಹೇಳೋದಕ್ಕಾಗುತ್ತೆ ಯಾರು, ಯಾವುದು ಅನ್ನೋದು. ಕರೆಕ್ಟ್? ಈ ರೀತಿ ಇಟ್ಟಿರುವ ಹೆಸರುಗಳಿಗೆ ನಾವು ಪ್ರಾಪರ್ ನೌನ್ಸ್ ಅಂತ ಕರಿತೀವಿ. ವಿಡಿಯೋ ಪಾಸ್ ಮಾಡಿ ಎಲ್ಲ ಓದ್ಕೊಳ್ಳಿ ಒಂದ್ಸರಿ. ದ ನೆಕ್ಸ್ಟ್ ಟೈಪ್ ಇಸ್ ಅಬ್ಸ್ಟ್ರಾಕ್ಟ್ ನೌನ್ಸ್. ಅಬ್ಸ್ಟ್ರಾಕ್ಟ್ ಅಂದರೆ ಏನು? ನೀವು ಅಬ್ಸ್ಟ್ರಾಕ್ಟ್ನ ಫಿಸಿಕಲಿ ನೋಡೋಕ್ಕಾಗೋದಿಲ್ಲ. ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಆರ್ ಪರ್ಸೀವ್ ಮಾಡಬಹುದು.
ಆರ್ ಜಸ್ಟ್ ಫೀಲ್ ಮಾಡ್ಬೋದು. ಕರೆಕ್ಟ್? ಸೊ ಇನ್ ದ ಸೇಮ್ ವೇ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದರೆ ಆ ರೀತಿಯ ವಿಷಯಗಳಿಗೆ ಇಟ್ಟಿರುವ ಹೆಸರುಗಳು. ನೌನ್ಸ್ ದಟ್ ರೆಪ್ರೆಸೆಂಟ್ ಫೀಲಿಂಗ್ಸ್, ಐಡಿಯಾಸ್ ಆರ್ ಎಮೋಷನ್ಸ್. ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಹೆಲ್ತ್ ಈಸ್ ವೆಲ್ತ್. ಬೋತ್ ಹೆಲ್ತ್ ಆ್ಯಂಡ್ ವೆಲ್ತ್ ಆರ್ ದ ನೌನ್ಸ್ ಆಫ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್. ನಾಲೆಡ್ಜ್ is power. Knowledge. I have trust in you. He has a lot of patience. Happiness. Success. And look at more of these examples. Love, anger, fear, hunger, freedom, courage, honesty, wisdom, beauty, success. And see here, ಆಂಗ್ರಿ ಅಂತ ಹೇಳ್ತಿಲ್ಲ, ಹಂಗ್ರಿ ಅಂತಲೂ ಹೇಳ್ತಿಲ್ಲ. ದೋಸ್ ವರ್ಡ್ಸ್ ಆರ್ ಅಡ್ಜೆಕ್ಟಿವ್ಸ್. ಓಕೆ, ಸೊ ಆ ಫೀಲಿಂಗ್ಸ್ಗೆ, ಆ ಐಡಿಯಾಸ್ಗೆ ಇರುವ ಹೆಸರುಗಳೇನು? ಆಂಗರ್, ಹಂಗರ್. ಆ ಹೆಸರುಗಳಿಗೆ ನಾವು ನೌನ್ಸ್ ಅಂತೀವಿ. ಆದ್ದರಿಂದ ನೌನ್ಸಲ್ಲಿ ಲಿಸ್ಟ್ ಮಾಡಿರೋದು ಆಂಗರ್ ಅನ್ನೋದನ್ನು, ಹಂಗರ್ ಅನ್ನೋದನ್ನು. ರಿಮೆಂಬರ್, ದೀಸ್ ಆರ್ ನೌನ್ಸ್. ನೌನ್ಸ್ನ ಸ್ಪೆಲ್ಲಿಂಗ್ ಈ ರೀತಿ ಇರುತ್ತೆ. ಆ ಆಂಗ್ರಿ ಫೀಲಿಂಗ್ಗೆ, ಆ ಹಂಗ್ರಿ ಫೀಲಿಂಗ್ಗೆ ಇರುವ ಹೆಸರು ಆಂಗರ್, ಹಂಗರ್. ಗೊತ್ತಾಯ್ತಲ್ಲ? ಜಾಯ್, ಟ್ರಸ್ಟ್, ಪ್ರೈಡ್, ಫೇತ್, ಪೀಸ್, ಲಾಯಲ್ಟಿ, ಪೇಷನ್ಸ್, ಜಸ್ಟಿಸ್, ಬ್ರೇವರಿ, ರಿಗ್ರೆಟ್, ಬಿಲೀಫ್, ಯೂತ್, ಬರ್ತ್, ಡೆತ್, ಹೆಲ್ತ್, ವೆಲ್ತ್, ಪಾವರ್ಟಿ, ಜಲಸಿ, ಆಂಗ್ಸೈಟಿ, ಸ್ಯಾಡ್ನೆಸ್, unity, respect, dignity, empathy, humility, integrity, strength, curiosity, kindness, friendship, creativity, ambition, weakness, tolerance, sensitivity, optimism, gratitude, inspiration, intelligence, compassion. So these are the names given to those abstract ideas, those feelings, those concepts. ಸೊ ಈ ಥರ ನೀವು ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು 2-3 ಸರಿ ವಿಡಿಯೋ ನೋಡುವಾಗ ಪಾಸ್ ಮಾಡಿ ಪ್ರೊನೌನ್ಸಿಯೇಷನ್ ರಿಪೀಟ್ ಮಾಡಿ. ನಾನು ನಿಮಗೆ ಮುಂದೆ ಪ್ರಿಂಟಬಲ್ ನೋಟ್ಸ್ನ ಕೊಡ್ತೀನಿ. ಅದರಲ್ಲಿ ಎಲ್ಲ ಡೆಫಿನೇಷನ್ಸ್, ಕಂಪ್ಲೀಟ್ ಲಿಸ್ಟ್ ವಿತ್ ಮೀನಿಂಗ್ಸ್. ಈಗ ಸದ್ಯಕ್ಕೆ ಇದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ತಾ ಇರಿ. ನೆಕ್ಸ್ಟ್ ಈಸ್ ದ ಕಲೆಕ್ಟಿವ್ ನೌನ್ಸ್. ಸೊ ಕಲೆಕ್ಟಿವ್ ಆರ್ ಕಲೆಕ್ಷನ್ ಅಂದರೆ ಏನು? ಗ್ರೂಪ್ಸ್. ನೌನ್ಸ್ ದಟ್ ರೆಫರ್ ಟು ಅ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್. ಗ್ರೂಪ್ಗಳಿಗೆ ಇಟ್ಟಿರುವಂತಹ ಹೆಸರುಗಳು. ಇಲ್ಲಿ ನೋಡಿ, ಸೊ ಫ್ಯಾಮಿಲಿ ಇಸ್ ಅ ಗ್ರೂಪ್ ಆಫ್ ಪೀಪಲ್, ಸೊ ಇಟ್ಸ್ ಅ ಕಲೆಕ್ಟಿವ್ ನೌನ್. ದ ಆರ್ಮಿ ಈಸ್ ಮಾರ್ಚಿಂಗ್, ಆರ್ಮಿ. ದ ಕ್ರೌಡ್ ಚಿಯರ್ಡ್ ಲೌಡ್ಲಿ. ದೇರ್ ಆರ್ 50 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ದ ಟೀಮ್ ಈಸ್ ರೆಡಿ ಫಾರ್ ದ ಮ್ಯಾಚ್. ಸೊ ಎಲ್ಲ ಕಡೆ ನೋಡಿ, ದೀಸ್ ಆರ್ ಅ ಗ್ರೂಪ್ ಆಫ್ ಪೀಪಲ್. ಕರೆಕ್ಟ್? ಸಮ್ಟೈಮ್ಸ್ ಆ ಗ್ರೂಪ್ ಆಫ್ ಥಿಂಗ್ಸ್ಗೂ ಕೂಡ ಒಂದು ಹೆಸರು ಕೊಟ್ಟಿರ್ತೀವಿ, ಬಟ್ ಅವುಗಳು ಹೀಗಿರುತ್ತೆ: ಅ ಬಂಚ್ ಆಫ್ ಕೀಸ್, ಸಮಥಿಂಗ್ ಆಫ್ ಸಮ್ ಆಬ್ಜೆಕ್ಟ್ಸ್. ಬಂಚ್ ಅನ್ನೋದು ಕಲೆಕ್ಟಿವ್ ನೌನ್. ಯಾವುದರ ಬಂಚ್ ಅಂತ ಹೇಳ್ತಿದ್ದೀವಿ? ಕೀಸ್, ಕೀಗಳ ಬಂಚ್. ಸೊ ರಿಮೆಂಬರ್, ಅ ಕಲೆಕ್ಟಿವ್ ನೌನ್ ರೆಪ್ರೆಸೆಂಟ್ಸ್ ಅ ಗ್ರೂಪ್ ಬಟ್ ಇಸ್ ಟ್ರೀಟೆಡ್ ಆಸ್ ಸಿಂಗ್ಯುಲರ್. ಅದಕ್ಕೋಸ್ಕರನೇ ನೋಡಿ, ಅ ಬಂಚ್ ಆಫ್ ಕೀಸ್ ವಾಸ್ ಅಂತ ಇದೆ. ಅ ಬಂಚ್ ಆಫ್ ಕೀಸ್ ಈಸ್ ಅಂತಲೂ ನಾವು ಹೇಳ್ಬೋದು. ಸಮ್ಟೈಮ್ಸ್ ಟೀಮ್ನ ಪ್ಲೂರಲ್ ಆಗೂ ಕನ್ಸಿಡರ್ ಮಾಡ್ತಾರೆ. ದ ಇಂಡಿಯನ್ ಟೀಮ್ ಆರ್ ಅಂತಾನೂ ಹೇಳ್ತಾರೆ. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ಟೀಮ್ ಅನ್ನೋದು ಪ್ಲೂರಲ್ ಆಗೂ ಯೂಸ್ ಆಗುತ್ತೆ, ಟೀಮ್ ಅನ್ನೋದು ಸಿಂಗ್ಯುಲರ್ ಆಗೂ ಕೂಡ ಯೂಸ್ ಆಗುತ್ತೆ, ಬಟ್ ಯೂಶಲಿ ಇಟ್ಸ್ ಸಿಂಗ್ಯುಲರ್. ಎಕ್ಸಾಂಪಲ್ಸ್ ನೋಡಿ: ಕ್ಲಾಸ್, ಟೀಮ್, ಗ್ರೂಪ್, ಕ್ರೌಡ್, ಹರ್ಡ್, ಪ್ಯಾಕ್, ಟ್ರೂಪ್, ಆರ್ಮಿ, ಬೋರ್ಡ್, ಬಂಚ್. ಬ್ಯಾಂಡ್, ಫ್ಯಾಮಿಲಿ, ಗ್ಯಾಂಗ್, ಮಾಬ್. ಮಾಬ್ ಅಂದರೆ ಪ್ರೊಟೆಸ್ಟ್ ಮಾಡೋರು, ತುಂಬ ಗಲಾಟೆ ಮಾಡೋರ ಗುಂಪು. ಕ್ಲಬ್, ಕಾಲೋನಿ, ಟ್ರೈಬ್, ಕ್ಲಾನ್, ಕ್ರ್ಯೂ, ಫ್ಯಾಕಲ್ಟಿ. See here, faculty is a plural noun. He is a faculty, she is a faculty ಅಲ್ಲ. ಮತ್ತೇನು ಅನ್ಬೇಕು? He is a part of our faculty ಅನ್ಬೇಕು, or she is a faculty member ಅನ್ಬೇಕು. ಬಿಕಾಸ್ ಫ್ಯಾಕಲ್ಟಿ ಇಸ್ ಅ ಪ್ಲೂರಲ್ ನೌನ್. ತುಂಬ ಮಿಸ್ಟೇಕ್ ಮಾಡ್ತಾರೆ ಫ್ಯಾಕಲ್ಟಿನ ಸಿಂಗ್ಯುಲರ್ ಥರ ಯೂಸ್ ಮಾಡಿ. ಆ್ಯಂಡ್ ಈವನ್ ಆಲ್ ದೀಸ್ ಎಕ್ಸಾಂಪಲ್ಸ್ ನೋಡಿ, ಗ್ರೂಪ್ ಆಫ್ ಪೀಪಲ್ ಇರ್ತಾರೆ. ಆ್ಯಂಡ್ ಗ್ರೂಪ್ ಆಫ್ ಥಿಂಗ್ಸ್ಗೂ ಹೆಸರಿಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಸೆಟ್, ರೇಂಜ್, ಸ್ಟ್ಯಾಕ್, ಪೈಲ್, ಪ್ಯಾಕ್, ಹೀಪ್, ಬಂಡಲ್, ಕ್ಲಸ್ಟರ್, ಕಲೆಕ್ಷನ್, ಬೊಕೆ. ಆ್ಯಂಡ್ ಸಮ್ಟೈಮ್ಸ್ ಕಲೆಕ್ಟಿವ್ ನೌನ್ಸ್ನ ನಾವು ಯಾವುದರ ಕಲೆಕ್ಷನ್ ಅಂತ ಕೂಡ ಹೇಳ್ತೀವಿ.
ಆ್ಯಂಡ್ ಅದಕ್ಕೊಂದು ಸ್ಪೆಸಿಫಿಕ್ ನೇಮ್ ಕೂಡ ಕೊಟ್ಟಿರ್ತೀವಿ ಈ ರೀತಿ. ಇಲ್ಲಿ ನೋಡಿ, ಅ ಫ್ಲಾಕ್ ಆಫ್ ಬರ್ಡ್ಸ್ಗಳ ಗ್ರೂಪ್ಗೆ ಹೇಳುವಂಥ ಹೆಸರು ಫ್ಲಾಕ್. ಅ ಕಾಲೋನಿ ಆಫ್ ಆ್ಯಂಟ್ಸ್, ಅ ಪ್ರೈಡ್ ಆಫ್ ಲಯನ್ಸ್, ಅ ಲಿಟರ್ ಆಫ್ ಪಪೀಸ್, ಅ ಹರ್ಡ್ ಆಫ್ ಕ್ಯಾಟಲ್, ಅ ಪ್ಯಾಕ್ ಆಫ್ wolves, a swarm of bees, a troop of monkeys, a murder of crows, a fleet of ships. ಸೊ ಇಲ್ಲಿ ಫ್ಲಾಕ್, ಕಾಲೋನಿ, ಪ್ರೈಡ್, ಲಿಟರ್, ಹರ್ಡ್ ಇವುಗಳನ್ನ ನಾವು ಕಲೆಕ್ಟಿವ್ ನೌನ್ಸ್ ಅಂತೀವಿ ಆಫ್ ದೋಸ್ ಆನಿಮಲ್ಸ್ ಆರ್ ಬರ್ಡ್ಸ್. ನೆಕ್ಸ್ಟ್ ಒನ್ ಇಸ್ ಕೌಂಟಬಲ್ ನೌನ್ಸ್. ಸೊ ಇದು ತುಂಬ ಸಿಂಪಲ್, ನಿಮಗೆಲ್ಲ ಗೊತ್ತಿರುತ್ತೆ. ನೌನ್ಸ್ ದಟ್ ಕ್ಯಾನ್ ಬಿ ಕೌಂಟೆಡ್ ಆ್ಯಂಡ್ ದೇ ಹ್ಯಾವ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್. ಸೊ ರಿಮೆಂಬರ್, ಕೌಂಟಬಲ್ ನೌನ್ಸ್ಗೆ ಮಾತ್ರ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್ ಇರುತ್ತೆ. He has 2 brothers. The rooms are spacious. There are only 4 chairs. There are no stars. ಸೊ ಇವುಗಳಲ್ಲಿ ನೋಡಿ, ಬ್ರದರ್ಸ್, ರೂಮ್ಸ್, ಚೇರ್ಸ್, ಸ್ಟಾರ್ಸ್ ಇವುಗಳೆಲ್ಲ ಕೌಂಟಬಲ್ ನೌನ್ಸ್. ಪ್ಲೂರಲ್ ಇದೆಯಾ? ಎಸ್, ಅಫ್ಕೋರ್ಸ್ ಪ್ಲೂರಲ್ಲೇ ಇರುತ್ತಲ್ವಾ. ಸಿಂಗ್ಯುಲರ್ ಕೂಡ ಇರ್ಬೋದಾ? ಎಸ್, ಇರ್ಬೋದು. ದೆರ್ ಇಸ್ ಅ ಟ್ರೀ ಅಟ್ ದ ಎಂಟ್ರೆನ್ಸ್. ಸೊ ಸಿಂಗ್ಯುಲರ್ ಇರಲಿ, ಪ್ಲೂರಲ್ ಇರಲಿ, ನಿಮಗೆ ಕೌಂಟ್ ಮಾಡೋಕ್ಕೆ ಸಾಧ್ಯ ಆದರೆ ಅವುಗಳನ್ನ ಕೌಂಟಬಲ್ ನೌನ್ಸ್ ಅಂತೀವಿ. ಓಕೆ, ಹೌ ಇಸ್ ಸ್ಟಾರ್ಸ್ ಅ ಕೌಂಟಬಲ್ ನೌನ್? ಸಿ, ನಾವು ಸ್ಟಾರ್ಸ್ನ ಕೌಂಟ್ ಮಾಡ್ಬೋದು 1 2 3 4 ಅಂತ. ಕರೆಕ್ಟ್. ಎಸ್, ನಾವು ಇರೋ ಎಲ್ಲ ಸ್ಟಾರ್ಸ್ನ ಕೌಂಟ್ ಮಾಡಿ ನಂಬರ್ ಹೇಳೋದು ಇಂಪಾಸಿಬಲ್. ಬಟ್ ಸ್ಟಾರ್ಸ್ ಆರ್ ಇಂಡಿವಿಜುವಲ್ ಯೂನಿಟ್ಸ್. ಕರೆಕ್ಟ್. 1 2 3 4 ಅಂತ ಕೌಂಟ್ ಮಾಡ್ಬೋದಲ್ವಾ? ಅದಕ್ಕೋಸ್ಕರ ಸ್ಟಾರ್ಸ್ನ ಕೌಂಟಬಲ್ ನೌನ್ಸ್ ಅಂತಾನೆ ಕರಿತೀವಿ. ಇಟ್ ಈಸ್ ಓನ್ಲಿ ಇಂಪಾಸಿಬಲ್ ಟು ಗಿವ್ ದ ಟೋಟಲ್ ನಂಬರ್ ಆಫ್ ಸ್ಟಾರ್ಸ್, ಬಟ್ ದೇ ಕ್ಯಾನ್ ಬಿ ಕೌಂಟೆಡ್. And remember, we can use numbers and the article a and with countable nouns. And they have plurals. ಎಲ್ಲ ಸಿಂಗ್ಯುಲರ್ ಪ್ಲೂರಲ್ ನೌನ್ಸ್ನ ನಾವಿಲ್ಲಿ ತಗೋಬಹುದು. ನಾನು ನಿಮಗೇನು ಎಕ್ಸಾಂಪಲ್ಸ್ ಕೊಟ್ಟು ಹೇಳಬೇಕಾಗಿಲ್ಲ. ಬಟ್ ವಾಟ್ ಅಬೌಟ್ ಅನ್ಕೌಂಟಬಲ್ ನೌನ್ಸ್? ಸೊ ಯಾವುದನ್ನು ಕೌಂಟ್ ಮಾಡೋದಕ್ಕೆ ಆಗೋದಿಲ್ವೋ ಅವುಗಳನ್ನ ನಾವು ಅನ್ಕೌಂಟಬಲ್ ನೌನ್ಸ್ ಅಂತೀವಿ. ಆ್ಯಂಡ್ ಅವುಗಳಿಗೆ ಪ್ಲೂರಲ್ ಕೂಡ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ದ ರೈಸ್, ವಾಟರ್, ಫರ್ನಿಚರ್, ಸನ್ಲೈಟ್, ಎಲೆಕ್ಟ್ರಿಸಿಟಿ ಇವುಗಳು ಇಂಡಿವಿಜುವಲ್ ಯೂನಿಟ್ಸ್ನಲ್ಲಿ ಇರೋದಿಲ್ಲ ಅಲ್ವಾ? ಅದಕ್ಕೆ ಇವುಗಳನ್ನ ಕೌಂಟ್ ಮಾಡೋದು ಇಂಪಾಸಿಬಲ್. ಆ್ಯಂಡ್ ಆಲ್ಸೋ ರಿಮೆಂಬರ್, ದೀಸ್ ನೌನ್ಸ್ ಆರ್ ಆಲ್ಸೋ ಕಾಲ್ಡ್ ಮಾಸ್ ನೌನ್ಸ್. ಸೊ ನಿಮ್ಗೆಲ್ಲಾದರೂ ಕೇಳಿದರೆ ಇದೇ ನೀವು ಆನ್ಸರ್ ಬರೀಬೇಕು. ವಿ ಕ್ಯಾನಾಟ್ ಯೂಸ್ ನಂಬರ್ಸ್ ವಿತ್ ಅನ್ಕೌಂಟಬಲ್ ನೌನ್ಸ್ ಆರ್ ಮಾಸ್ ನೌನ್ಸ್. ಇಲ್ಲಿ ನೋಡಿ ಎಕ್ಸಾಂಪಲ್ಸ್: ಏರ್, ಟೀ, ಆಯಿಲ್, ಶುಗರ್, ಸಾಲ್ಟ್, ಮಿಲ್ಕ್, ಕಾಫಿ, ಬಟರ್, ಬ್ರೆಡ್, ಫ್ಲವರ್. ಸೊ ಇವುಗಳನ್ನ ನಾವು ಮೆಷರ್ ಮಾಡ್ಬೋದು, ಬಟ್ ಕೌಂಟ್ ಮಾಡೋಕ್ಕಾಗಲ್ಲ. ನೋಟ್ ದಿಸ್ ಪಾಯಿಂಟ್. ವರ್ಕ್, ಮನಿ, ಅಡ್ವೈಸ್, ನ್ಯೂಸ್, ಟ್ರಾಫಿಕ್, ರಿಸರ್ಚ್, ಕ್ಲೋತಿಂಗ್, ಜ್ಯುವೆಲ್ರಿ, ಸಾಫ್ಟ್ವೇರ್, ಪ್ರೋಗ್ರೆಸ್. ನೀವು ಹೇಳ್ತೀರಾ, ಮನಿನ ನಾವು ಕೌಂಟ್ ಮಾಡ್ತೀವಿ. ನೋ, ನೀವು ಕರೆನ್ಸಿ ನೋಟ್ಗಳನ್ನ ಕೌಂಟ್ ಮಾಡ್ತೀರಾ, ಬಟ್ ನಾಟ್ ದ ಕಾನ್ಸೆಪ್ಟ್ ಆಫ್ ಮನಿ. And also look at these examples: training, luggage, baggage, furniture, homework, knowledge, equipment, hardware, machinery, information, art, music, power, health, wealth, energy, freedom, literature, education, electricity, peace, loyalty, beauty, justice, history, wisdom, courage, pollution, assistance, entertainment. ಗೊತ್ತಾಯ್ತಲ್ಲ? ಇವ್ಯಾವು ಕೂಡ ಇಂಡಿವಿಜುವಲ್ ಯೂನಿಟ್ಸ್ನಲ್ಲಿ ಇರೋದಿಲ್ಲ. ಆ್ಯಂಡ್ ದೆರ್ ಇಸ್ ಒನ್ ಮೋರ್ ಥಿಂಗ್, ವಿ ಕ್ಯಾನ್ ಕ್ವಾಂಟಿಫೈ ದಿ ಅನ್ಕೌಂಟಬಲ್ ನೌನ್ಸ್. ಕ್ವಾಂಟಿಫೈ ಮಾಡೋದಂದ್ರೆ ಈ ಅನ್ಕೌಂಟಬಲ್ ನೌನ್ಗಳ ಕ್ವಾಂಟಿಟಿನ ಹೇಳೋದಕ್ಕೆ ಕೆಲವು ವರ್ಡ್ಸ್ನ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅ ಬಿಟ್ ಆಫ್ ರೈಸ್. ಈ ಥರ ಹೇಳ್ಬೋದು ನಾವು. ಅ ಬಿಟ್ ಆಫ್ ರೈಸ್, ಸಮ್ ರೈಸ್, ಅ ಲಾಟ್ ಆಫ್ ರೈಸ್. ಐ ಹ್ಯಾವ್ ಅ ಬಿಟ್ ಆಫ್ ನ್ಯೂಸ್ ಅನ್ಬೋದು. ನ್ಯೂಸ್ ಅನ್ನೋದು ಕೂಡ ಸಿಂಗ್ಯುಲರ್ ಫಾರ್ಮ್ನಲ್ಲೇ ಇರುತ್ತೆ ಯಾವಾಗಲೂ. ಎ ನ್ಯೂಸ್ ಅಲ್ಲ, ಪೀಸ್ ಆಫ್ ನ್ಯೂಸ್ ಅಂತಾನೂ ಅನ್ಬೋದು. ಇಲ್ಲಿ ಎ ಬಿಟ್ ಆಫ್ ಅನ್ನೋದು ಒಂದು ಫ್ರೇಸ್, ಅದನ್ನ ಜೊತೆಗೆ ಇಡಬೇಕು. ಐ ಗಾಟ್ ಅ ಪೀಸ್ ಆಫ್ ಇನ್ಫಾರ್ಮೇಶನ್ ಅಂದರೆ ಸ್ವಲ್ಪ ಇನ್ಫಾರ್ಮೇಶನ್ ಅಂತ ಹೇಳೋದು. ಆ್ಯಂಡ್ ಲುಕ್ ಅಟ್ ದಿಸ್ ಒನ್, ಗಿವ್ ಮಿ ಸಮ್ ಪೀಸಸ್ ಆಫ್ ಪೇಪರ್ ಅನ್ಬೋದು. ಪೇಪರ್ನ ಕೆಲವು ಪೀಸಸ್. ಅ ಡ್ರಾಪ್ ಆಫ್ ವಾಟರ್, ಅ ಡ್ರಾಪ್ ಆಫ್ ಆಯಿಲ್, a drop of vinegar ಅನ್ಬೋದು. a bar of chocolate, a bar of soap,
ಅ ಗ್ರೇನ್ ಆಫ್ ಸ್ಯಾಂಡ್, ಅ ಗ್ರೇನ್ ಆಫ್ ಸಾಲ್ಟ್, ರೈಸ್, ಕಾರ್ನ್. ಅ ಗ್ರೇನ್ ಅಂದರೆ ಅದರ ಒಂದು ಕಣ. ಈ ರೀತಿ ನಾವು ಕ್ವಾಂಟಿಫೈ ಮಾಡ್ಬೋದು. ಅ ಸ್ಲೈಸ್ ಆಫ್ ಬ್ರೆಡ್, ಅ ಸ್ಲೈಸ್ ಆಫ್ ಕೇಕ್, ಅ ಸ್ಲೈಸ್ ಆಫ್ ಮೀಟ್ ಅನ್ಬೋದು. ಅ ಶೀಟ್ ಆಫ್ ಪೇಪರ್, ಮೆಟಲ್ ಆರ್ ಪ್ಲಾಸ್ಟಿಕ್. ಆ್ಯನ್ ಐಟಮ್ ಆಫ್ ಫರ್ನಿಚರ್ ಅನ್ಬೋದು. ನೋಡಿ, ಫರ್ನಿಚರ್ನಲ್ಲಿರುವಂಥ ಒಂದು ಐಟಮ್ ಈ ರೀತಿ ಪಿಕ್ ಮಾಡಿ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದು ತುಂಬ ಕಾಮನ್, ಅ ಲೋಫ್ ಆಫ್ ಬ್ರೆಡ್ ಅನ್ನೋದು. ಈಗ ನೀವು ನೋಡಿರ್ತಿರಲ್ಲ, ಬ್ರೆಡ್ನ ರೆಡಿ ಮಾಡಿದ ತಕ್ಷಣ ಅದಿನ್ನೂ ಕಟ್ ಮಾಡಿರೋದಿಲ್ಲ. ಸೊ ಒಂದು ದೊಡ್ಡ ಪೀಸ್ಗೆ ಲೋಫ್ ಅಂತ ಕರೀತಾರೆ. ಅ ಸ್ಪೆಕ್ ಆಫ್ ಡಸ್ಟ್ ಅಂದರೆ ಧೂಳಿನ ಕಣಕ್ಕೆ ಹೇಳ್ತಾರೆ ಅ ಸ್ಪೆಕ್ ಆಫ್ ಡಸ್ಟ್. ಅ ಬ್ಲೇಡ್ ಆಫ್ ಗ್ರಾಸ್ ಅಂದರೆ ಹುಲ್ಲಿನ ಒಂದು ಎಳೆ. ಅ ಸ್ಟ್ರ್ಯಾಂಡ್ ಆಫ್ ಹೇರ್, ಕೂದಲಿನ ಒಂದು ಎಳೆ, ಅಥವಾ 2 strands ಆಫ್ ಹೇರ್ ಅಂತ ಅನ್ಬೋದು. ಸೊ ಇಲ್ಲಿ ನೋಡಿ, ಆಫ್ನ ಮುಂದೆ ಇರುವಂಥ ನೌನ್ಗಳನ್ನ ನಾವು ಇಂಡಿವಿಜುವಲಿ ಕೌಂಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ಫ್ರೇಸ್ನಲ್ಲಿ ಹೇಳ್ತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಮಟೀರಿಯಲ್ ನೌನ್ಸ್. ಮಟೀರಿಯಲ್ ಅಂದರೆ ಯಾವ ಪದಾರ್ಥ, ಯಾವ ಐಟಮ್ನಿಂದ ಮಾಡಿರುವುದು. ನೌನ್ಸ್ ದಟ್ ರೆಫರ್ ಟು ಮಟೀರಿಯಲ್ಸ್ ಆರ್ ಸಬ್ಸ್ಟೆನ್ಸಸ್. ಇಲ್ಲಿ ನೋಡಿ ಎಕ್ಸಾಂಪಲ್ಸ್. ಇಟ್ಸ್ ಅ ಪ್ಯೂರ್ ಲೆದರ್. ಲೆದರ್ ಅನ್ನೋದು ಒಂದು ಮಟೀರಿಯಲ್. ಕ್ಯಾಂಡಲ್ಸ್ ಕಂಟೈನ್ ವ್ಯಾಕ್ಸ್. ದ ಕಾಟನ್, ಗೋಲ್ಡ್, ವುಡ್, ಕಾಪರ್. ಸೊ ಈ ರೀತಿ ಮಟೀರಿಯಲ್ಗಳಿಗೆ ಅಥವಾ ಸಬ್ಸ್ಟೆನ್ಸ್, ನೇಚರ್ನಲ್ಲಿ ಸಿಗುವ ಸಬ್ಸ್ಟೆನ್ಸ್ಗಳಿಗೆ ಇಟ್ಟಿರುವಂತಹ ಹೆಸರುಗಳಿಗೆ ನಾವು ಮಟೀರಿಯಲ್ ನೌನ್ಸ್ ಅಂತ ಕರಿತೀವಿ. ವಾಟ್ ಇಟ್. ಆ್ಯಂಡ್ ರಿಮೆಂಬರ್, ಇವುಗಳಿಗೂ ಕೂಡ ಪ್ಲೂರಲ್ ಫಾರ್ಮ್ಸ್ ಇರೋದಿಲ್ಲ. ಎಕ್ಸಾಂಪಲ್ಸ್ ಅಲ್ಲಿ ನೋಡಿ, ಸಿಲ್ಕ್, ಸಿಲ್ವರ್, ಐರನ್, ಸ್ಟೀಲ್, ಬ್ರಾಸ್, ಬ್ರಾನ್ಸ್, ಗ್ಲಾಸ್, ಗೋಲ್ಡ್, ಪ್ಲಾಸ್ಟಿಕ್, ರಬ್ಬರ್, ವೂಲ್, ಲಿನೆನ್, ಜೂಟ್, ಪೇಪರ್, ಲೆದರ್, ನೈಲಾನ್, ಐವರಿ, ಬ್ಯಾಂಬೂ, ಪಾಲಿಯೆಸ್ಟರ್, ಕಾರ್ಡ್ಬೋರ್ಡ್, ಕ್ಲೇ, ಕೋಲ್, ಲೆಡ್, ವ್ಯಾಕ್ಸ್, ವುಡ್, ಡೀಸೆಲ್, ಪೆಟ್ರೋಲ್, asphalt, cement, concrete, stone, granite, marble, diamond, emerald, sapphire, charcoal, ceramic, aluminum, platinum, chalk, fiber, feather, bone, shell, velvet, denim, canvas, rayon, styrofoam. ಸೊ ಇವುಗಳಿಂದ ವಸ್ತುಗಳನ್ನ ತಯಾರು ಮಾಡ್ತಾರೆ. ಸೊ ದೀಸ್ ಆರ್ ಕಾಲ್ಡ್ material nouns. And sometimes you will hear or read one more kind of nouns, that is concrete nouns. A noun that refers to a real physical object. ಅಂದರೆ ನಾವು ಯಾವುದನ್ನ ಟಚ್ ಮಾಡಿ, ಫೀಲ್ ಮಾಡಿ, ಫಿಸಿಕಲ್ ಆಗಿ ನೋಡಬಹುದು ಅಂತ ನೌನ್ಗಳಿಗೆ ಕಾಂಕ್ರೀಟ್ ನೌನ್ಸ್ ಅಂತೀವಿ. ಇಟ್ ಈಸ್ ಜಸ್ಟ್ ಆಪೋಸಿಟ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಲ್ವಾ. ಅಬ್ಸ್ಟ್ರಾಕ್ಟ್ ನೌನ್ಸ್ ನಾವು ನೋಡೋದಕ್ಕಾಗಲ್ಲ, ಕಣ್ಣಿಗೆ ಕಾಣಲ್ಲ, ಫಿಸಿಕಲಿ ಅದು ಎಕ್ಸಿಸ್ಟ್ ಆಗಿರೋದಿಲ್ಲ. ಬಟ್ ಆ ರೀತಿ ಆದರೆ ಅವುಗಳ ಕಾಂಕ್ರೀಟ್ ನೌನ್ಸ್ ಅಂತೀವಿ. ದೆನ್ ಇಟ್ ಕ್ಯಾನ್ ಬಿ ಎನಿ ಫಿಸಿಕಲ್ ಆಬ್ಜೆಕ್ಟ್ ಅರೌಂಡ್ ಅಸ್ ಅಲ್ವಾ. ಟೇಬಲ್ಸ್, ಚೇರ್ಸ್, ಕಂಪ್ಯೂಟರ್ಸ್, ಟಿವಿಸ್, ಸ್ಕೂಲ್ಸ್, ಬಿಲ್ಡಿಂಗ್ಸ್, ಇವುಗಳಿಗೆ ನಾವು ಕಾಂಕ್ರೀಟ್ ನೌನ್ಸ್ ಅಂತೀವಿ. ರೈಟ್. ಕಾಂಕ್ರೀಟ್ ನೌನ್ಸ್ ಆರ್ ಫಿಸಿಕಲ್ ಆಬ್ಜೆಕ್ಟ್ಸ್, ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್ ದಟ್ ಎಕ್ಸಿಸ್ಟ್ ಇನ್ ದ ರಿಯಲ್ ವರ್ಲ್ಡ್. ಅಷ್ಟೇ, ಇಷ್ಟು ತಿಳ್ಕೊಳ್ಳಿ. ಇನ್ನು ನೀವು ಇದಕ್ಕೆ ಯಾವುದಾದ್ರೂ ಎಕ್ಸಾಂಪಲ್ ಕೊಡ್ಬೋದು ಅಬ್ಸ್ಟ್ರಾಕ್ಟ್ ನೌನ್ಸ್ನ ಬಿಟ್ಟು. ಕಾಂಕ್ರೀಟ್ ನೌನ್ಸ್ ಆರ್ ಆಪೋಸಿಟ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಷ್ಟೇ. ಸೊ ಗೊತ್ತಾಯ್ತಲ್ವಾ. ಸೊ ಇಷ್ಟು ಟೈಪ್ಸ್ ಆಫ್ ನೌನ್ಸ್. ಆ್ಯಂಡ್ ನಾವ್ ದ ಫಾರ್ಮ್ಸ್ ಆಫ್ ನೌನ್ಸ್. ಆ್ಯಂಡ್ ನೌನ್ಗಳು ಡಿಫ್ರೆಂಟ್ ಫಾರ್ಮ್ಸ್ನಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಯಾವುವು ನೋಡಿ ಇಲ್ಲಿ. ಕಾಂಪೌಂಡ್ ನೌನ್ಸ್ ಅಂದರೆ ಈಗ ನಾನು ಹೇಳಿರುವಂಥ ನೌನ್ಗಳನ್ನೇ ತಗೊಂಡು ಈ ಫಾರ್ಮ್ನ ಕೊಡ್ತಾ ಇದ್ದೀನಿ, ಕಾಂಪೌಂಡ್ ಫಾರ್ಮ್ನ ಕೊಡ್ತಾ ಇದ್ದೀನಿ. ನೌನ್ಸ್ ದಟ್ ಹ್ಯಾವ್ 2 or more words. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದೇರ್ ಇಸ್ ಅ ಪೋಸ್ಟ್ ಆಫೀಸ್. ಸೊ ಪೋಸ್ಟ್ ಆಫೀಸ್ ಅನ್ನೋದು ಒಂದು ನೌನ್, ಬಟ್ ದೇರ್ ಆರ್ 2 words ಇನ್ ಇಟ್. ದ ವಾಟರ್ ಟ್ಯಾಂಕ್ ಇಸ್ ಫುಲ್. ಸೊ ವಾಟರ್ ಟ್ಯಾಂಕ್ ಅನ್ನೋದು ಒಂದು ನೌನ್, ಬಟ್ 2 words ಇದೆ. ಆ್ಯಂಡ್ ಸಮ್ ಕಾಂಪೌಂಡ್ ನೌನ್ಸ್ ಮಧ್ಯದಲ್ಲಿ ಸ್ಪೇಸ್ ಇರೋದಿಲ್ಲ, ಲೈಕ್ ದಿಸ್ ಒನ್, ಬೆಡ್ರೂಮ್, ಟೂತ್ ಬ್ರಷ್. ನೋಡಿ, ಇವುಗಳನ್ನ ಜಾಯಿನ್ ಮಾಡೇ ಬರೆಯೋದು. ಹಿಸ್ ಫಾದರ್ ಇಸ್ ಅ ಪೊಲೀಸ್ಮನ್. ಸೊ ಇಲ್ಲೂ ಕೂಡ. ಆ್ಯಂಡ್ ಸಮ್ಟೈಮ್ಸ್ 3 words ಕೂಡ ಸೇರಿರುತ್ತೆ. ಹಿ ಈಸ್ ಅ 1-man ಆರ್ಮಿ, ಅಂದರೆ ಅವನೇ ಒಂದು ಆರ್ಮಿ. ಈ ಥರ 3 words ಇದ್ದಾಗ ಮಧ್ಯದಲ್ಲಿ ಹೈಫನ್ ಹಾಕ್ತಾರೆ. ಆ್ಯಂಡ್ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಸಮ್ ಕಾಂಪೌಂಡ್ ನೌನ್ಸ್ ಮಧ್ಯದಲ್ಲಿ ಸ್ಪೇಸ್ ಇರೋದಿಲ್ಲ, ಲೈಕ್ ದಿಸ್. ಕೆಲವು ಕಾಂಪೌಂಡ್ ನೌನ್ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ.
ಇವೆಲ್ಲ ನೀವು ಯೂಸ್ ಮಾಡ್ತಾನೆ ಇರ್ತೀರಾ, ರೈಟ್, ಓದ್ತಿರ್ತೀರಾ. ಬಟ್ ಇವುಗಳನ್ನ ಕಾಂಪೌಂಡ್ ನೌನ್ಸ್ ಅಂತ ಕರೀತಾರೆ ಅಂತ ಮೇ ಬಿ ನಿಮ್ಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಕೆಲವು ನೌನ್ಗಳ ಮಧ್ಯದಲ್ಲಿ ಹೈಫನ್ ಹಾಕಿ ಸಪ್ರೇಟ್ ಮಾಡ್ತಾರೆ. ಚೆಕಪ್, ಸೆಲ್ಫ್ ರೆಸ್ಪೆಕ್ಟ್, ಪಾಸರ್ ಬಾಯ್, ರನ್ನರ್ ಅಪ್, ಕೋ ಫೌಂಡರ್, ಫಾದರ್ ಇನ್ ಲಾ, ಮದರ್ ಇನ್ ಲಾ, ಎಕ್ಸ್ ಹಸ್ಬೆಂಡ್, ಸ್ಟೆಪ್ ಡಾಟರ್, ಇಂಡಿಯನ್ ಅಮೇರಿಕನ್, ರೈಟ್. ಆ್ಯಂಡ್ ನೌನ್ಸ್ ಇನ್ನು ಯಾವ ಫಾರ್ಮಲ್ಲಿರುತ್ತೆ? ಪೊಸೆಸಿವ್ ಫಾರ್ಮ್ನಲ್ಲಿರುತ್ತೆ. ಪೊಸೆಷನ್ ಅಂದರೆ ಏನು? ಯಾರಿಗೆ ಸೇರಿದ್ದು ಅಂತ ಹೇಳುವಂತಹ ವರ್ಡ್, ರೈಟ್. ಅ ಪೊಸೆಸಿವ್ ನೌನ್ ಶೋಸ್ ಓನರ್ಶಿಪ್ ಆರ್ ಅ ರಿಲೇಶನ್ಶಿಪ್ ಟು ಸಮಥಿಂಗ್. ಇಲ್ಲಿ ನಾವು ಅಪಾಸ್ಟ್ರಫಿ ಸಿಂಬಲ್ನ ಯೂಸ್ ಮಾಡಿ ಹೇಳ್ತೀವಿ ಅದನ್ನ. ದಿಸ್ ಇಸ್ ಕಿರಣ್ಸ್ ಫೋನ್. ಕಿರಣ್ಸ್ ಅಂದ್ರೆ ಅರ್ಥ ಕಿರಣ್ನ. ಸೊ ಇಲ್ಲಿ ಕಿರಣ್ಸ್ ಅನ್ನೋದು ಪೊಸೆಸಿವ್ ನೌನ್. ದಿಸ್ ಇಸ್ ಕಿರಣ್ ಫೋನ್ ಅನ್ಬಾರ್ದು. ದ ಡಾಗ್ಸ್ ಟೇಲ್ ಇಸ್ ಲಾಂಗ್. ನಾನು ಡಾಗ್ಸ್ ಟೇಲ್ ಅಂತ ಇದ್ದೀನಿ ಅಂದರೆ ಡಾಗ್ಸ್ ಅನ್ನೋದು ಪ್ಲೂರಲ್ ಅಲ್ಲ, ಮಧ್ಯದಲ್ಲಿ ಒಂದು ಅಪಾಸ್ಟ್ರಫಿ ಸಿಂಬಲ್ ಬಂದಿದೆ. ಅಂದರೆ ಅರ್ಥ ನಾಯಿಯ ಟೇಲ್. ಅಲ್ಲಿ ಅಪಾಸ್ಟ್ರಫಿ ಇರಲಿಲ್ಲ ಅಂದರೆ ಡಾಗ್ಸ್ ಪ್ಲೂರಲ್ ಆಗ್ತಿತ್ತು. ಇಸ್ ದಟ್ ಯುವರ್ ಫಾದರ್ಸ್ ಕಾರ್? ಅಂದರೆ ನಿಮ್ಮ ತಂದೆಯ ಕಾರ್. ದ ಸ್ಕೂಲ್ಸ್ ಪ್ರಿನ್ಸಿಪಾಲ್ಸ್ ಡಿಸಿಷನ್. ಸ್ಕೂಲ್ನ ಪ್ರಿನ್ಸಿಪಾಲ್ನ ಡಿಸಿಷನ್. ದ ಚೈಲ್ಡ್ಸ್ ಫಾದರ್ ಅಂದರೆ ಮಗುವಿನ ಫಾದರ್. ಸೊ ಚೈಲ್ಡ್ನ ಪ್ಲೂರಲ್ ಫಾರ್ಮ್ ಏನು? ಚಿಲ್ಡ್ರನ್ ಅಲ್ವಾ? ಚಿಲ್ಡ್ರನ್ಸ್ ಅಲ್ಲ, ಚಿಲ್ಡ್ರನ್ ಅನ್ನೋದೇ ಪ್ಲೂರಲ್ ಫಾರ್ಮ್. ಸೊ ಚಿಲ್ಡ್ರನ್ಗೆ ಅಪಾಸ್ಟ್ರಫಿ ಎಸ್ನ ಸೇರಿಸಿದ್ರೆ ಮಕ್ಕಳ ಆಗುತ್ತೆ, ಕರೆಕ್ಟ್. ಚಿಲ್ಡ್ರನ್ ಅಂದರೆ ಮಕ್ಕಳು, ಚಿಲ್ಡ್ರನ್ ಅಪಾಸ್ಟ್ರಫಿ ಎಸ್ ಅಂದರೆ ಮಕ್ಕಳ. ಬುಕ್. ಗಾಟ್ ಇಟ್? ನೆಕ್ಸ್ಟ್, ದ ಮೆನ್ಸ್ ಶೂಸ್, ಪುರುಷರ ಶೂಸ್ ಅಂತ ಹೇಳ್ತಾ ಇದ್ದೇವೆ. ಸೊ ಪ್ಲೂರಲ್ ನೌನ್ಗೆ ಅಪಾಸ್ಟ್ರಫಿ ಎಸ್ನ ಹಾಕಿದಾಗ ಅವರ, ಅವುಗಳ ಆಗುತ್ತೆ. ಅಂಡ್ ಈಗ ನೋಡಿ ಇಲ್ಲಿ, ದ ಸ್ಟೂಡೆಂಟ್ಸ್ ಕ್ಲಾಸ್ ರೂಮ್ ಇಸ್ ಲಾರ್ಜ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಆದಮೇಲೆ ಎಂಡಲ್ಲಿ ಅಪಾಸ್ಟ್ರಫಿ ಬಂದಿದೆ. ಇದರ ಅರ್ಥ ಸ್ಟೂಡೆಂಟ್ಗಳ. ಇದರ ಅರ್ಥ ಏನು? ವಿದ್ಯಾರ್ಥಿಗಳ ಕ್ಲಾಸ್ ರೂಮ್. ಸೊ ರಿಮೆಂಬರ್, ಎಸ್ ಇಂದ ಎಂಡ್ ಆಗೋ ಪ್ಲೂರಲ್ ನೌನ್ಗೆ ನಾವು ಪೊಸೆಷನ್ ತೋರಿಸೋದಕ್ಕೆ ಆ ವರ್ಡ್ನ ಎಂಡಲ್ಲಿ ಅಪಾಸ್ಟ್ರಫಿ ಹಾಕ್ತೀವಿ, ಮತ್ತೆ ಅಪಾಸ್ಟ್ರಫಿ ಹಾಕಿ ಎಸ್ ಹಾಕ್ಬಾರ್ದು, ರೈಟ್. ಅದೇ ರೀತಿ ನೋಡಿ, ದ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ವಾಸ್ ಪುವರ್. ಪ್ಲೇಯರ್ಗಳ ಪರ್ಫಾರ್ಮೆನ್ಸ್. ಒಬ್ಬ ಪ್ಲೇಯರ್ದಾಗಿದ್ರೆ ಎ ಪ್ಲೇಯರ್ ಅಪಾಸ್ಟ್ರಫಿ ಎಸ್ ಆಗ್ತಿತ್ತು. ಅಂಡ್ ನೆಕ್ಸ್ಟ್ ಇಲ್ಲೇ ನೋಡಿ, ಹೂ ಇಸ್ ಜೇಮ್ಸ್ ಫಾದರ್? ಇಲ್ಲಿ ಜೇಮ್ಸ್ ಅನ್ನೋದೇ ಒಂದು ಹೆಸರು, ಅಂಡ್ ಆ ಹೆಸರಿನಲ್ಲಿ ಎಂಡಲ್ಲಿ ಎಸ್ ಬಂದಿದೆ. ಸೊ ಆ ರೀತಿ ಇದ್ದಾಗ 2 ways ಆರ್ ಪಾಸಿಬಲ್. ಎಸ್ ಆದ್ಮೇಲೆ ಅಪಾಸ್ಟ್ರಫಿ ಆದ್ರೂ ಹಾಕಿ, ಮತ್ತೊಂದು ಎಸ್ನ ಬೇಕಿದ್ರೂ ಹಾಕಿ. ಗೊತ್ತಾಯ್ತಲ್ಲ? ಎಸ್ ಇಂದ ಎಂಡ್ ಆಗೋ ಸಿಂಗ್ಯುಲರ್ ಇದ್ರೆ ಈ ರೀತಿ ಮಾಡಬೇಕು. ನೋಡಿ ಇಲ್ಲೂ ಕೂಡ ಅಷ್ಟೇ, ದ ಬಾಸ್ ಆಫೀಸ್ ಈಸ್ ಆನ್ ದ ಲೆಫ್ಟ್, ದ ಬಾಸಸ್ ಆಫೀಸ್ ಅಂತಾನೂ ನೀವು ಹೇಳಬಹುದು. ಸಿಂಗ್ಯುಲರ್ ನೇಮ್ಸ್ ಅಲ್ಲಿ ಎಸ್ ಇಂದ ಎಂಡ್ ಆದಾಗ ದೇರ್ ಆರ್ 2 ಪಾಸಿಬಿಲಿಟೀಸ್. ಆಲ್ ರೈಟ್. ಸೊ ಬ್ರಾಕೆಟ್ ನಲ್ಲಿ ಕೊಟ್ಟಿರೋದು ತುಂಬಾ ಕಾಮನ್, ಅದೇ ಎಲ್ಲರೂ ಯೂಸ್ ಮಾಡ್ತಾರೆ. ಇವುಗಳನ್ನ ಪೊಸೆಸಿವ್ ನೌನ್ಸ್ ಅಂತೀವಿ. ಇವುಗಳು ಕೂಡ ನೌನ್ಸ್. ಅಂಡ್ ದೇರ್ ಈಸ್ ಒನ್ ಮೋರ್ ಫಾರ್ಮ್ ಟು ದ ನೌನ್ಸ್, ದಟ್ ಈಸ್ ING ನೌನ್ಸ್. ಸೊ ನೌನ್ಗಳು ING ಫಾರ್ಮ್ನಲ್ಲೂ ಕೂಡ ಇರುತ್ತೆ. ಅ ವರ್ಡ್ ಎಂಡಿಂಗ್ ಇನ್ ING ದಟ್ ಈಸ್ ಮೇಡ್ ಫ್ರಮ್ ಅ ವರ್ಬ್ ಅಂಡ್ ಯೂಸ್ಡ್ ಲೈಕ್ ಅ ನೌನ್. ಪ್ಲಾನಿಂಗ್. ಸೊ ಪ್ಲಾನಿಂಗ್ ಅನ್ನೋದು ನೌನ್, ಬಟ್ ಅದರಲ್ಲಿ ING ಸ್ಪೆಲ್ಲಿಂಗ್ ಇದೆ ಅಷ್ಟೇ. ಅದನ್ನ ನಾವು ನೌನ್ ತರನೇ ಯೂಸ್ ಮಾಡ್ತಾ ಇದ್ದೀವಿ. ನಾವು ಹೇಳ್ತೀವಿ ದ ಫೈಲ್ ಈಸ್ ಇಂಪಾರ್ಟೆಂಟ್, ಮನಿ ಈಸ್ ಇಂಪಾರ್ಟೆಂಟ್, ತರಾನೇ ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್. ಸ್ವಿಮ್ಮಿಂಗ್ ಈಸ್ ಮೈ ಫೇವ್ರೆಟ್ ಆಕ್ಟಿವಿಟಿ. ರೀಡಿಂಗ್ ಇಂಪ್ರೂವ್ಸ್ ಯುವರ್ ವೊಕ್ಯಾಬ್ಯುಲರಿ. ದ ಟ್ರೈನಿಂಗ್ ಸ್ಟಾರ್ಟ್ಸ್ ಫ್ರಮ್ ಟುಮಾರೋ. ಇವೆಲ್ಲ ಕಡೆನೂ ING ಇದ್ರೂ ಕೂಡ ಇವು ವರ್ಬ್ಸ್ ಅಲ್ಲ, ನೌನ್ಸ್. ಸೊ ಅದಕ್ಕೆ ನೋಡಿ ಸಬ್ಜೆಕ್ಟ್ ಪ್ಲೇಸ್ನಲ್ಲೇ ಇದೆ. ಸೊ ಸಬ್ಜೆಕ್ಟ್ ಪ್ಲೇಸ್ನಲ್ಲೇ ಇರಬೇಕಾ, ಆಬ್ಜೆಕ್ಟ್ ಪ್ಲೇಸ್ನಲ್ಲಿ ಇರಬಾರ್ದ? ನೋ. ಇಲ್ಲಿ ನೋಡಿ, ಐ ಹೇಟ್ ಆರ್ಗ್ಯೂಯಿಂಗ್, ಐ ಎಂಜಾಯ್ ಟ್ರಾವೆಲಿಂಗ್, ಶಿ ಲೈಕ್ಸ್ ವೇಕಿಂಗ್ ಅಪ್ ಅರ್ಲಿ. ಸೊ ಇಲ್ಲಿ ನೋಡಿ, ಆಬ್ಜೆಕ್ಟ್ ಪ್ಲೇಸ್ನಲ್ಲೂ ING ನೌನ್ಗಳಿದೆ. ಸೊ ನೌನ್ಸ್ ಅಂದರೆ ಸಬ್ಜೆಕ್ಟಲ್ಲೂ ಇರುತ್ತೆ, ಆಬ್ಜೆಕ್ಟ್ನಲ್ಲೂ ಇರುತ್ತೆ, ರೈಟ್. ಸೊ ಈ ರೀತಿ ING ನೌನ್ಗಳನ್ನ ಗ್ರಾಮ್ಯಾಟಿಕ್ಲಿ ಜರಂಡ್ಸ್
ಅಂತ ಕರಿತೀವಿ. ಅ ಜೆರಂಡ್ ಇಸ್ ಅ ವರ್ಡ್ ಎಂಡಿಂಗ್ ಇನ್ ING ದಟ್ ಈಸ್ ಮೇಡ್ ಫ್ರಮ್ ಅ ವರ್ಬ್ ಆ್ಯಂಡ್ ಯೂಸ್ಡ್ ಲೈಕ್ ಅ ನೌನ್. ಗೊತ್ತಾಯ್ತಲ್ವಾ? ಅವ್ರು ಸಿಂಪಲ್ ಆಗಿ ನೀವು ಈ ಥರ ಹೇಳ್ಬೋದು, ING ಎಂಡಿಂಗ್ ನೌನ್ಸ್ ಆರ್ ಕಾಲ್ಡ್ ಜೆರಂಡ್ಸ್ ಅಂತ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಆ್ಯಂಡ್ ಗಾಯ್ಸ್, ವಾಟ್ಸ್ ಯೋರ್ ಡ್ರಿಲ್ ಫಾರ್ ಎವ್ರಿ ಕ್ಲಾಸ್? ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಆ್ಯಂಡ್ ಸೆಕೆಂಡ್ ಟೈಮ್ ನೋಡುವಾಗ ನೋಟ್ಸ್ ಮಾಡ್ಕೋಬೇಕು. ಆ್ಯಂಡ್ ಎಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ಆಗಿ ನೋಡಬೇಕು. ಈ ಸೀರೀಸ್ನ ಕಂಪ್ಲೀಟ್ ಮಾಡಬೇಕು. ದೇರ್ ಆರ್ ಟೋಟಲ್ 75 ಕ್ಲಾಸಸ್ ಇನ್ ದಿಸ್ ಸೀರೀಸ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಬೇಕು ನೀವು. ಆ್ಯಂಡ್ ನಿಮ್ಮ ಎಲ್ಲ ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೂ, ಸ್ಟೂಡೆಂಟ್ಸ್ಗಳಿಗೂ, ಟೀಚರ್ಸ್ಗೂ, ಫ್ರೆಂಡ್ಸ್ಗೂ ಯಾರ್ಯಾರು ಇಂಗ್ಲೀಷ್ ಗ್ರಾಮರ್ನ ಕಲಿಬೇಕು ಅಂದ್ಕೊಂಡಿದ್ದಾರೆ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರೆಲ್ಲರಿಗೂ ನೀವು ವಿಡಿಯೋನ ಶೇರ್ ಮಾಡಬೇಕು. ಆಲ್ ರೈಟ್?